ಇವತ್ತು ಅಪ್ಪ ಅಮ್ಮಂಗೆ ಅವರು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಪ್ರ್ಯಾಂಕ್ ಮಾಡ್ತಿದ್ದೀನಿ. ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ, ಇಬ್ಬರಲ್ಲಿ ಒಬ್ಬರು ಹೋಗಬೇಕು ಅಂತ. ಸೊ ನಮ್ಮ ಮೇಲೆ ಡೌಟ್ ಬರುತ್ತಲ್ಲ, ಅದಕ್ಕೆ ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿಬಿಟ್ಟು ಸೆಟಪ್ ಮಾಡ್ತಿದ್ದೀನಿ. ಏನಂತ ಗೊತ್ತಾ, ಇವರು ಬಿಗ್ ಬಾಸ್ ಆಫೀಸಿಂದ ಕಾಲ್ ಮಾಡ್ತಿರೋ ಥರ. ಹಲೋ ಬಾಯ್, ಏನು ಗೊತ್ತಾ, ಇವಾಗ ಅಪ್ಪ ಅಮ್ಮಂಗೆ ಅವರಿಬ್ಬರು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಪ್ರ್ಯಾಂಕ್ ಮಾಡ್ತಿದ್ದೀನಿ. ಅಲ್ಲೇನಾದ್ರು ಡೌಟ್ ಬಂದು ಕಾಲ್ ಮಾಡಿದ್ರೆ ನೀನೇ ಬಿಗ್ ಬಾಸ್ ಅವರು ಅಂತ ನಾನು ನಿನಗೆ ಕಾಲ್ ಮಾಡ್ತೀನಿ. ನೀನು ಅವಾಗ ಹೇಳ್ಬೇಕು, ನೀವಿಬ್ಬರು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀರಾ. ಹಾಂ, ಇಬ್ರು ಸೆಲೆಕ್ಟ್ ಆಗಿದ್ದೀರಾ, ನಿಮ್ಮಿಬ್ರಲ್ಲಿ ಒಬ್ರು ಮಾತ್ರ ತಗೊಳಕ್ಕಾಗೋದು, ನೀವೇ ಚೂಸ್ ಮಾಡ್ಕೊಳ್ಳಿ, ಇಷ್ಟು ಹೇಳು ಅಷ್ಟೇ. ಅವರಿಗೆ ಆಪ್ಷನ್ ಬಿಟ್ಬಿಡಿ. ಹಾಂ, ನಾನು ಮುಂದೆ ಕ್ಯಾರಿ ಮಾಡ್ತೀನಿ, ನೀನು ಇಷ್ಟು ಹೇಳ್ಕೊಡು ನನಗೆ. ಸರಿ ಆಯ್ತು. ಸರಿ, ಅಲ್ಲೋ ಕಾಲ್ ಮಾಡ್ತೀನಿ. ನೆಕ್ಸ್ಟ್ ಕಾಲ್ ಬಂದರೆ ಅದೇನೆ. ಹ್ಞೂ ಹ್ಞೂ, ಬಾ ಡೈರೆಕ್ಟಾಗಿ ಹೋಗೋಣ ಇವಾಗ. ಅಯ್ಯೋ, ರಿಯಾಕ್ಷನ್ ಹೆಂಗಿರ್ಬೋದು ಗೊತ್ತಿಲ್ಲ. ಹೋಗೋಣ. ಹ್ಞೂ, ನಿಧಾನಕ್ಕೆ ಹೋಗು, ಪರವಾಗಿಲ್ಲ. ನಿಧಾನವೇ ಪ್ರಧಾನ, ಅದೇ ಸೇಫ್ ಉಪಾಯ. ಒಂಚೂರು ಸೌಂಡ್ ಕಮ್ಮಿ ಕೊಡಿ. ಟಿವಿನೇ ಆಫ್ ಮಾಡಿ. ಹಾಂ, ನಾನು ಆಫ್ ಮಾಡ್ತೀನಿ. ಜಾನಕಿ ಅಮ್ಮ ಅವರು ಎಕ್ಸ್ಪೈರ್ ಆಗಿದ್ದಾರೆ, ಬೇಜಾರಾಯ್ತು, ಅದನ್ನೇ ನೋಡ್ತಿದ್ದಾರೆ ನೆನ್ನೆಯಿಂದ. ಅಮ್ಮ ಬಾ ಇಲ್ಲಿಗೆ ಬನ್ನಿ, ಇಬ್ರು ಬನ್ನಿ. ಏನು ತಿಂಡಿ? ಉಪ್ಪಿಟ್ಟು. ಏನು ಗೊತ್ತಾ, ನೀವಿಬ್ರು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗ್ಬಿಟ್ಟಿದ್ದೀರಾ. ಹ್ಞೂ, ನಿಜನಾ? ಹ್ಞೂ. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನಾನು ಹೋಗ್ಬೇಕು ಬಿಗ್ ಬಾಸ್ಗೆ. ನೀನು ಹೋಗ್ಬೇಕಾ? ಅವರು ಒಂದು ಆಪ್ಷನ್ ಕೊಟ್ಟಿದ್ದಾರೆ, ತಡಿ ಕಾಲ್ ಮಾಡ್ತಿದ್ದೀನಿ, ಅವರು ಹೇಳ್ತಾರೆ. ಹ್ಞೂ ಸರ್, ಅದು ಅಪ್ಪ ಅಮ್ಮ ಕಾಲಲ್ಲಿದ್ದಾರೆ. ಕೊಡಿ ಸರ್. ಹೇಳಿ ಲೌಡ್ ಸ್ಪೀಕರ್ ಆನ್ ಮಾಡಿದ್ದೀನಿ. ಹಲೋ ಮೇಡಮ್, ಅದು ನೀವು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀರಾ. ಸೊ ಇಬ್ರು ಬಿಗ್ ಬಾಸ್ಗೆ ಬರಕ್ ಆಗಲ್ಲ, ಯಾರೋ ಒಬ್ರು ಬರ್ಬೋದು. ನೀವಿಬ್ರು ಅದನ್ನ ಡಿಸೈಡ್ ಮಾಡ್ಕೊಂಡು ನಮ್ಗೆ ಕಾಲ್ ಬ್ಯಾಕ್ ಮಾಡಿ. ಸರಿ ಸರ್, ನಾನು ಕಾಲ್ ಬ್ಯಾಕ್ ಮಾಡ್ತೀನಿ. ಓಕೆ ಸರ್. ಅವ್ರು ಹೇಳ್ತಿರೋದು ನಿಮ್ಮಿಬ್ರಲ್ಲಿ ಒಬ್ರು ಅಂತ. ಈಗ ನೀವೇ ಡಿಸೈಡ್ ಮಾಡಬೇಕು, ನಿಮ್ಮಿಬ್ರಲ್ಲಿ ಯಾರು ಹೋಯ್ತೀರಾ ಅಂತ. ಯಾಕೆ? ಅವರೇ ಚೆನ್ನಾಗಿ ಮಾತಾಡ್ತಾರೆ ಅವರು. ನೀವು ಅಲ್ಲ, ಅವ್ರು ಚೆನ್ನಾಗಿ ಆಟ ಆಡ್ತಾರೆ, ಮಾತಾಡ್ತಾರೆ, ಇದಾಗಿರ್ತಾರೆ. ಯಾರನ್ನ? ನಾನೇ ಹೋಗ್ತೀನಪ್ಪ, ಚಾನ್ಸ್ ಬಿಡಲ್ಲ. ನೀನೇನಂತ ವಿಡಿಯೋ ಮಾಡಿ ಕಳ್ಸಿದ್ದೆ, ಅವ್ರು ನಿನ್ನ ಸೆಲೆಕ್ಟ್ ಮಾಡಿದಾರಲ್ಲ. ನಾನು ಹೋಗ್ಬೇಕು ಅಂತ ಅಂದೆ. ನಾನು ಏನಕ್ಕೆ ಹೋಗ್ಬೇಕು ಅಂತ ಹೇಳಿದ್ದ? ಇವರಿಂದ ಸ್ವಲ್ಪ ದೂರ ಇರ್ಬೇಕು ಅಂತ. ನಮ್ಮಿಂದ ಸ್ವಲ್ಪ ದೂರ ಇರ್ಬೇಕು ನಾನು. ಏನಕ್ಕೆ ಅಂದ್ರೆ ತುಂಬಾ ಕಾಟ ಕೊಡ್ತಾರೆ ಇವರು, ಅದಕ್ಕೆ. ಏನ್ ಡಿಸೈಡ್ ಮಾಡಿದ್ರೆ ನಿಮ್ಮಿಬ್ರಲ್ಲಿ ಯಾರು? ಏನು ಕಾಟ ಕೊಡ್ತೀವಿ ನಾವು? ನಾವೇನು ಕಾಟ ಕೊಡಲ್ಲ. ಪ್ರೀತಿ ಜಾಸ್ತಿ ಆದಾಗ ನಿನಗೆ ಆ ಥರ ಮಾಡೋದು. ಅದೇ ಜಾಸ್ತಿ ಐತೆ, ಅದಕ್ಕೆ ಸ್ವಲ್ಪ ದೂರ ಇರ್ಬೇಕು ಅಂತ. ಪ್ರೀತಿ ಜಾಸ್ತಿ ಐತೆ, ದೂರ ಇರ್ಬೇಕು ಅಂತ. ಪ್ರೀತಿ ಜಾಸ್ತಿಯಿಂದ ಇದ್ ಮಾಡ್ತಾರಂತಲ್ಲ. ಮಗನಿಗೂ ಬೈಯೋದು, ಮಗನಿಗೂ ಪ್ರೀತಿ ಜಾಸ್ತಿ ಇದ್ರೆ ಬೈಯೋದು ಮಗನಿಗೂ. ಸುಮ್ನೆ ಬೈಯಲ್ಲ ಯಾರಿಗೂ. ಸರಿ, ಯಾರು ಹೋಗ್ತೀರಾ ಹೇಳಿ, ಹೇಳ್ಬೇಕು ಅವ್ರಿಗೆ ಫೋನ್ ಮಾಡಿ. ನಮ್ಮ ಭಾರತೀಯ ಅಮ್ಮನವ್ರನ್ನೇ ಕಳಿಸ್ಕೊಡಿ. ನೀವು ನಾವು ನೆಕ್ಸ್ಟ್ ಹೋಗ್ತೀವಿ. ನೆಕ್ಸ್ಟ್ ಚಾನ್ಸ್ ಸಿಗುತ್ತೋ ಇಲ್ವೋ? ಸಿಗುತ್ತೆ. ನಾನು ಫೋನ್ ಮಾಡಿದ್ನಲ್ಲ, ಅವ್ರು ಫೋನ್ ಮಾಡಿದ್ದು, ಅದಕ್ಕೆ ನಿಮ್ಗೆ ಹೆಂಡತಿ ಇಬ್ಬರಳ್ನೇ ಅಂಗ್ರಿ ಕರ್ಕತ್ತಾರ ಅವರು. ಇಬ್ರಲ್ಲಿ ಒಬ್ರನ್ನ ಅಂತ ಹೇಳ್ತಿರೋದು. ಅಂದ್ರೆ ಇವ್ರನ್ನೇ ಕಳ್ಸ. ನೀವೇ ಹೋಯ್ತೀರಾ? ನಾನೇ ಹೋಯ್ತೀನಿ. ನೀನು ಹೋಗಿ ಹೆಂಗ್ ಹೇಳ್ತೀಯಾ? ಒಂದ್ ವಾರ ಇದ್ರು ಪರವಾಗಿಲ್ಲ, ನಾನು ಇದ್ ಬರ್ತೀನಿ. ಏನಕ್ಕೆ? ನಾನು ಹೋಗ್ಬೇಕು, ಅಲ್ಲಿನ ಅನುಭವ ಬೇಕು. ಅಲ್ಲಿ ಅನುಭವ ಬೇಕಾ? ನೀವು ಒಂದ್ ವಾರ ಸಾಕಾ? ಒಂದ್ ವಾರ ಹೋಗೋದಕ್ಕೆ ಏನಕ್ಕೆ ಹೋಗ್ತೀಯಾ? ಅಂದ್ರೆ ಗೇಮ್ ಆಡ್ಬೇಕು, ಗೇಮ್ ಆಡ್ತೀನಿ. ಮೊಬೈಲ್ ಇರಲ್ಲ, ಸೀರಿಯಲ್ ಇರಲ್ಲ, ಏನು ನೋಡಕ್ಕಾಗಲ್ಲ. ಹಂಗಾದ್ರೆ ಅವ್ರನ್ನೇ ಕಳ್ಸೋಣ. ಓ, ಸೀರಿಯಲ್ ಅದಕ್ಕೆ ಸೀರಿಯಲ್ ಬಂದು ಮತ್ತೆ ಹಾಕೊಂಡು ನೋಡ್ಬೋದು. ಸೀರಿಯಲ್ ಯಾರು ನೋಡೋದಲ್ಲ, ಆಟ ಆಡ್ಬೇಕಲ್ಲಿ. ನಮ್ಮ ಅಪ್ಪ ಆಟ ಆಡ್ತಾರಲ್ಲ. ನೀವು ಆಟ ಆಡ್ತೀರಲ್ವಾ? ನಾವು ಆಟ ಆಡ್ತೀವಿ, ಅವ್ರಿಗಿಂತ ಅವ್ರು ಇನ್ನೂ ಚೆನ್ನಾಗಿ ಆಟ ಆಡ್ತಾರೆ. ಏನು? ಅವ್ರನ್ನೇ ಕಳ್ಸೋಣ. ಪವಲಕ್ಕಿ ಹಾಕೋಣ ಅಥವಾ ಯಾರು ಹೋಗ್ತೀರಾ? ಅವರೇ ಹೋಗ್ತಾರೆ. ಇಷ್ಟೋ ತನಕ ನೀನು ಹೋಗ್ತೀನಿ ಅಂದೆ. ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೋಗ್ತೀನಿ ಅಂದ್ಬಿಟ್ಟು ಈಗ ಚೇಂಜ್ ಆದ್ರಿ ಅಂದ್ರೆ ಗೇಮ್ ಬಂದ್ವಲ್ಲ, ಅದಕ್ಕೆ ಚೇಂಜ್ ಆಗ್ಬಿಟ್ಟು. ಗೇಮ್ ಅಲ್ಲಿ ಸೀರಿಯಲ್ ನೋಡಕ್ಕಾಗಲ್ಲ ಅಂತನಾ? ನೀನಿಲ್ಲಿ ಮನೇಲಿ ಸೊಸೆ ಮಗನಿಗೆ ಅಡುಗೆ ಮಾಡ್ಕೊಡಕ್ಕಾಗಲ್ಲ ಅಂತನಾ? ಅವೆಲ್ಲ ನಾನು ಮಾಡ್ಕೊಡ್ತೀನಿ, ನೀನು ಎದುರುಬೇಡ. ನೀನು ನಾವು ಮಾಡ್ಕೋತೀವಿ, ಯೋಚನೆ ಮಾಡ್ಬೇಡಿ. ನೀವು ಚಿಂತೆ ಮಾಡಬೇಡ, ನಾವು ಮಾಡ್ತೀವಿ. ನಿಮ್ಮ ಯಜಮಾನ್ರನ್ನು ಚೆನ್ನಾಗಿ ನೋಡ್ಕೋತೀವಿ, ಯೋಚನೆ ಮಾಡ್ಬೇಡಿ. ನೋಡು, ನಮ್ಮನ್ನೇ ಕರ್ದಿಲ್ಲ. ಈಗ ನಿಜಾನ ಹೇಳ್ತಿದಾರಾ? ಅದಕ್ಕೆ ಫೋನ್ ಮಾಡಿದ್ದು ಕಣಮ್ಮ. ಅವ್ರು ನಮಗೆ ಫೋನ್ ಮಾಡಿದ್ರು, ಅದಕ್ಕೆ ಫೋನ್ ಮಾಡಿ ಕನ್ಫರ್ಮ್ ಮಾಡಿಸ್ತೆ ಅವ್ರ ಹತ್ರ, ನೀನು ನಂಬಲ್ಲ ಅಂತ. ಏನ್ ಮಾಡ್ತೀಯ? ನನಗೆ ಓದಕ್ಕೆ ಬರಲ್ಲ ಅಂದ್ರೆ ಏನು? ಅಲ್ಲೂ ಇರೋರು ಓದುತ್ತಾರೆ, ನೀನೇ ಓದಬೇಕು ಅಂತ ಏನಿಲ್ವಲ್ಲ.
ಅಲ್ಲಿ ಓದೋದು ಬರೆಯೋದು ಬರಲ್ಲ. ಅದು ನಂದು ಓದೋದ್ರ ಬಗ್ಗೆ ಎಜುಕೇಶನ್ ಬಗ್ಗೆ ಅದೆಲ್ಲ ಏನು ಓದೋರೆ ಹೋಗ್ಬೇಕು ಅಂತ ಏನಿಲ್ಲ, ಯಾರಾದ್ರೂ ಹೋಗ್ಬೋದು. ಅದೇನಿಲ್ಲ ಅಂದ್ರೆ ನಾನು ಹೋಗ್ತೀನಪ್ಪ. ನೀವು ಹೋಗ್ತೀರಾ? ಬಿಗ್ ಬಾಸ್ ನೋಡ್ತಿದ್ದೀರಿ ತಾನೆ ಎಲ್ಲ ನೋಡ್ತಾ ಸೀಸನ್ ಇದ್ದೀನಿ. ಸರಿ, ನೀವ್ ಹೆಂಗ ಗೆದ್ರೆ ಅಮೌಂಟ್ ಏನ್ ಮಾಡ್ತೀಯಾ ನೀನು? ಹಾ? ಗೆದ್ದಿದ್ದ ದುಡ್ಡು ಏನ್ ಮಾಡ್ತೀಯಾ? ಒಂದು 15 ಲಕ್ಷನೋ 20 ಲಕ್ಷನೋ ಕೊಡ್ತಾರಲ್ಲ, ಅದನ್ನೇನ್ ಮಾಡ್ತೀಯಾ? ಅದನ್ನ ಕೊಡ್ತೀನಿ ಬಿಗ್ ಬಾಸ್ಗೆ ಹೋಗಕ್ಕೆ ಇಷ್ಟೆಲ್ಲ ಸತತ ಪ್ರಯತ್ನ ನೀನು ಸೊಸೆ ಮಗ ಅಲ್ವಾ? ನನ್ನ ಮಗನಿಗೆ ಕೊಡ್ತೀನಿ ಅಂತ ಹೇಳು. ನೀನೇನ್ ಅಲ್ಲ, ಮಾಡ್ತೀಯ? ನನಗೊಂದ್ ಆಯ್ತು, ಸ್ವಲ್ಪ ಆಸೆಗಳಿದೆ, ಅದನ್ನೆಲ್ಲ ಆಸೆ ಓ ತೀರಿಸ್ಕೊಂಡು ಮಿಕ್ಕಿದ್ದು ಹಂಗೆ ನಾವೇನು ತಿರ್ಸ್ತಿಲ್ಲ. ಇಲ್ಲಿ ತನಕ ಆಸೆಗಳು ನಮ್ಮ ಹತ್ರ ಹೇಳ್ಕೊಳಲ್ಲ. ನನ್ನ ಸ್ವಂತ ದುಡ್ದಿದ್ರಲ್ಲಿ ಮಾಡ್ಕೋಬೇಕು. ನೀನ್ ಸ್ವಂತ ದುಡ್ದಿದ್ರಲ್ಲಿ ಮಾಡ್ಕೋಬೇಕು. ಆಶ್ರಮ ಕಟ್ತಾ ಇದೀಯಾ ನೀನು? ಸ್ವಂತ ಆಸೆ. ಆಶ್ರಮ ಕಟ್ತೀನಿ ಅಂತ ಹೇಳಲ್ಲ, ಮತ್ತೆ ಏನ್ ಮಾಡ್ತೀಯಾ? ಅದನ್ನ ಹೇಳ್ಕೊಳಕ್ಕಾಗಲ್ಲ. ಯಜಮಾನ್ರಿಗೆ ಏನಾದ್ರು ಆಮೇಲೆ ಭಿಕ್ಷೆ ಇಡ್ತೀಯಾ? ಗೆದ್ಮೇಲೆ ಹೇಳ್ಕೊಳ್ಳೋದು ನನ್ನ ಸ್ವಂತ ದುಡ್ದಿಂದ ನನ್ನ ಆಸೆನ ಪೂರೈಸ್ಕೋಬೇಕು ಅನ್ನೋದೇ. ಸ್ವಂತ ದುಡಿಯಕ್ಕೆ ಈ ಪ್ರಯತ್ನ ಯಾರ್ದು? ಏನೋ ಆದ್ರೂ ಅದೆಲ್ಲ ಇಲ್ಲ. ಮಗಂದು. ಅದೆಲ್ಲ ಇಲ್ಲ, ಅವ್ರು ಮಾಡಿದಕ್ಕೆ ಹೋಗ್ತಿರೋದು, ಅದು ಬೇರೆ. ಯಾರ್ ಪ್ರಯತ್ನ ಪಟ್ರು ಕೂಡ ಅವ್ರ ಎಫರ್ಟ್ ಇಲ್ದಲೆ ಏನು ಓಕೆ, ಆಗಲ್ಲ. ನಿನ್ ದುಡ್ಡಲ್ಲಿ ನೀನ್ ಸ್ವಂತ ದುಡ್ದಿರೋ ದುಡ್ಡು ಅಂತ ನೀನ್ ಏನಾದ್ರು ಮಾಡ್ಕೋಬೇಕು ಅಂತ ನನ್ನ ಆಸೆ ಇದೆ. ಆಸೆ ಸ್ವಲ್ಪ ನೆರವೇರಿಸ್ಕೋಬೇಕು. ಹಾ, ಸರಿ ಆಯ್ತು. ಕನಸುಗಳನ್ನ ಹಾ, ಅದು ಹೇಳ್ಬೇಕಲ್ಲ ನಮ್ಗೆ ಅದೇನು ಹಾ, ಅಂತ. ಸರಿ. ಅವ್ರೇನ್ ಮಾಡ್ತಾರೆ ಕೇಳಿ. ಆಯ್ತು, ಇಷ್ಟು ಮಾತಾಡ್ತವ್ರಲ್ಲ. ಈಗ ನೀವ್ ಹೋದ್ರೆ ನೀವ್ ಗೆದ್ದಿದ್ದ ದುಡ್ಡಲ್ಲಿ ನೀವ್ ಏನ್ ಮಾಡ್ತೀರಾ? ನಾನೇನಿಲ್ಲ, ನನ್ನ ಸೊಸೆ ಮಗನಿಗೆ ಕೊಡ್ತೀನಿ. ಓಹೋ, ನನಗೇನು ಆಸೆ ಇಲ್ಲ. ನನಗೇನು ಆಸೆ ಇಲ್ಲ. ಏನು ಆಸೆ ಇಲ್ವಾ? ಏನೋ ಆಸೆ ಇಲ್ಲ. ನನ್ನ ಮಗ ನನ್ನ ಸೊಸೆ ಚೆನ್ನಾಗಿರ್ಬೇಕು. ಸರಿ, ಟಚ್ ಆಯ್ತು ಬಿಡಿ ಇಲ್ಲಿಗೆ. ಹಂಗ ನೀವ್ ಹೋಗ್ತಿಲ್ವಲ್ಲ ಬಿಡಿ, ಇನ್ನೇನ್ ನಮಗ್ ದುಡ್ಡು. ಅಂದ್ರೆ ತೊಂದರೆ ಇಲ್ಲ, ಅವ್ರು ಹೋದ್ರೂ ಮಾಡ್ತಾರೆ. ಅವ್ರು ಹೇಳ್ತಾ ಇದಾರೆ ಅಷ್ಟೇ. ಆಸೆ ಅಂದ್ರೆ ಅದೇ. ಅವ್ರು ಹೇಳದ ಅವ್ರು ಇಷ್ಟ ತಗೋಬಿಟ್ಟು ಇಷ್ಟ ಇಲ್ಲಿ ಕೊಟ್ಟಿರ್ತಾರೆ ಅಷ್ಟೇ ಮಾಡೋದು. ಅಲ್ಲೆಲ್ಲ ಜಗಳ ಎಲ್ಲ ಆಡ್ಬೇಕಾಗುತ್ತೆ, ಹೋಗಿ ಆಡ್ತೀರಾ? ನೀವು ಜಗಳ ಆಡೋದ? ಅಲ್ಲಿಗೆ ಹೋದ್ಮೇಲೆ ಆಗುತ್ತೆ ಅನ್ಸುತ್ತೆ ಜಗಳ ಆಗುತ್ತೆ. ಹೆಂಗ್ ಆಡ್ತೀಯಾ? ಜೋರಾಗಿ ಮಾತಾಡಿರೋದೇ ನೋಡಿ. ಇವಾಗ ನೀನ್ ಅಡ್ಗೆ ಮಾಡಿರ್ತೀಯಪ್ಪ, ಅದ್ರಲ್ಲಿ ಉಪ್ಪು ಜಾಸ್ತಿ ಆಗಿರುತ್ತೆ, ಎಲ್ಲ ಉಪ್ಪು ಜಾಸ್ತಿ ಆಯ್ತು ಅಂತ ಬೈತಿರ್ತಾರ, ಅವಾಗ ಏನ್ ಮಾಡ್ತೀಯ? ಅಡ್ಜಸ್ಟ್ ಅವಾಗ ಏನು ಮಾಡಲ್ಲ. ಮತ್ತೆ? ಸರಿ, ನನಗೆ ಸರಿ ಮಾಡ್ತಾ ಇಲ್ವಲ್ಲ, ನೀವ್ ಮಾಡಿ ಅಂತ ಬಿಟ್ಬಿಡ್ತೀನಿ. ಸರಿ, ನೀನೇ ಯಾಕೆ ಹೋಗ್ಬೇಕು ಬಿಗ್ ಬಾಸ್ಗೆ? ನಾನು ಅಂದ್ರೆ ಇಲ್ಲಿವರೆಗೆ ಎಲ್ಲೂ ಗುರುತಿಸ್ಕೊಂಡಿಲ್ಲ, ಈಗ ಗುರುತಿಸ್ಕೊತಾ ಇದೀನಿ. ನಾನು ಬಿಗ್ ಬಾಸ್ಗೆ ಹೋಗ್ಬೇಕು. ಗುರ್ತಿಸ್ಕೊಂಡಿಲ್ವಾ? ಇಲ್ಲ ಇಲ್ಲ, ಎಲ್ಲೂ ಗುರ್ತಿಸ್ಕೊಂಡಿಲ್ವಾ? ಇಲ್ಲ, ಇಲ್ಲ. ಜಿ ಕನ್ನಡಕ್ಕೆ ಜೋಡಿ ನಂಬರ್ 1 ಹೋದ್ರಲ್ಲ. ಗುರುತಿಸ್ಕೊತಾ ಇದೀನಿ. ಈಗ ನನ್ಗೊಂದು ಚಾನ್ಸ್ ಸಿಗ್ತೈತೆ, ಅದಕ್ಕೆ ಹೋಯ್ತಾ ಇದ್ದೀನಿ. ನಮ್ಮಪ್ಪ ಹೋಗೋದಾದ್ರೆ ಏನಕ್ಕೆ ಹೋಗ್ಬೇಕು ಅಂತ ಕೇಳು. ನೀವು ಹೋಗೋದಾದ್ರೆ ನಾನು ಯಾಕೆ ಸೆಲೆಕ್ಟ್ ಮಾಡಿರ್ಬೋದು ನಿಮ್ಮನ್ನ? ಆಯ್ತು, ಅದು ಬೇಡ. ಸೆಲೆಕ್ಟ್ ನಾವು ಆಗಿದೆ. ಯಾಕೆ ಹೋಗ್ಬೇಕು ಅಂತ ಅಂದರೆ, ಇಷ್ಟು ದಿವಸ ನಮಗೆ ಏನು ಪ್ರಪಂಚದಲ್ಲಿ ಯಾವ ಜನಗಳು ಏನು ಕೆಲಸ ಮಾಡ್ತವ್ರೆ, ಏನು ಬಿಡ್ತವ್ರೆ ಅಂತ ಗೊತ್ತಿರಲಿಲ್ಲ. ಇಂಥ ಒಂದು ಕೆಲಸ ಮಾಡ್ಕೊಂಡು ಅಲ್ಲಿಗೆ ಹೋಗೋಕ್ಕೆ ಒಂದು ಆಸೆ ಇದೆ ಅಷ್ಟೇ. ಆಸೆ ಇದೆ, ಮತ್ತೆ ಅವ್ರಿಗೂ ಇದೆ ಅಂತಲ್ಲ. ಏನ್ ಮಾಡ್ತೀಯ? ಇಲ್ಲ ಇಲ್ಲ, ಅವ್ರು ಹೋದ್ರೆ ನಾನು ಹೋದ್ರೆ ಎರಡು ಒಂದೇ ಅಲ್ವಾ? ಮನೇಲಿ ಇಬ್ರು ಹೋಗಕ್ಕಾಗಲ್ಲ. ಹಿಂಗೆ ಅವ್ರು ಹೋದ್ರೆ ಇನ್ನೂ ಚಂದ ನಮ್ಗೆ. ಅವ್ರು 4 ತಿಂಗಳು ಅಲ್ಲೇ ಮಾತಾಡ್ತಾರೆ. 4 ತಿಂಗಳು ಬಿಟ್ಟಿರ್ತೀರಾ? ಏನು ಒಂದಿನನೂ ಇಲ್ಲ. ಹಂಗನ್ನಕ್ಕಾಗಲ್ಲ. 4 ತಿಂಗಳು ಒಂದು ಇದಕ್ಕೆ ಹೋಗ್ಬೇಕು ಅಂದ್ರೆ ಇರ್ಬೇಕಾಗತ್ತೆ. ದಿನ ಇರ್ಬೇಕು. ನೋಡು, ಇರ್ಬೇಕಾಗತ್ತೆ. 3 ಚಾನಲಿಗೆ ಬಂದಂಗೆ ಆಗತ್ತೆ ಇವಾಗ. ಮೊದಲು ಯಾವ ಚಾನಲಿಗೆ ಹೋಗಿದ್ರಿ? ಬೊಂಬಾಟ್ ಭೋಜನ. ಹಾ, ಎರಡನೇದು ಜೋಡಿ ನಂಬರ್ ಜಿ ಕನ್ನಡ. ಇವಾಗ ಬಿಗ್ ಬಾಸ್. ಇಲ್ಲಿ ಫಸ್ಟ್ ಒಂದು ನಿಮಿಷ ಇವಳೇನೋ ಓ ಉಕ್ಸೆ ಬಿಟ್ರು ಹಾಲ್ನ. ಇಲ್ಲಿ ಓ ಬಿಗ್ ಬಾಸ್ ಹೋಗೋ ಖುಷಿಗೆ ಕಣಮ್ಮ, ಹಾಲು ಬೇರೆ ಉಕ್ಕೈತೆ, ಫುಲ್ ಖುಷಿ ಆಗ್ಬಿಟ್ಟಿದ್ಯಾ? ಇಲ್ಲಿ ಕೇಳಿ ಇವ್ರನ್ನ, ಅವ್ರ ವಾಯ್ಸ್ ಅಲ್ಲಿ ಫೀಲ್ ಆಗ್ತೈತೆ ಕೇಳಿ. ಹೆಂಡತಿ ಬಿಟ್ಟು ಹೋಯ್ತಾರೆ. ಆ ಥರ ಏನಿಲ್ಲ, ಅದಲ್ಲ, ಫೀಲಿಂಗ್ ಏನಿಲ್ಲ, ಬರ್ತೈತೆ ಅಂದ್ರೆ ದುಃಖ ತಡಿಯಕ್ಕಾಯ್ತಿಲ್ಲ, ಬಿಟ್ಟಿರ್ಬೇಕು ಅಂತ. ಆ ಥರ ಏನಿಲ್ಲ. ಒಂದು ಈಗ ಅನ್ನಿಸ್ತಿದೆ ಅಷ್ಟೇ, ಅವ್ರ ಮುಖದಲ್ಲಿ ಅವ್ರ ವಾಯ್ಸ್ ಚೇಂಜ್ ಇಲ್ಲ ಆಗೈತೆ. ಇಲ್ಲ, ಅವರು ಈಗ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಕೊಟ್ಟಿರೋದನ್ನ ನಾವು ಸ್ವೀಕಾರ ಮಾಡ್ಕೋಬೇಕು. ಅದ್ರಲ್ಲಿ ಗಂಡ ಹೆಂಡ್ತಿ ಇಬ್ಬರು ಮಾಡೋಕ್ಕಾಗಲ್ಲ. ಯಾರಾದರೂ ಅವರಾಗಲಿ ನಾನಾಗಲಿ ಇನ್ನೆರಡು ದಿನಕ್ಕೆ ಹೊರಡಬೇಕು. ಟೈಮ್ ಇಲ್ಲ. ನಾಳೆ ಈ ವೀಕೆಂಡ್, ಇವತ್ತು ಭಾನುವಾರ ಅಲ್ವಾ, ಬುಧವಾರ ಶೂಟಿಂಗ್ ಅಂತ. ಬುಧವಾರ ಹೋಗ್ಬೇಕು. ಇವಾಗ ಏನೇನಿದಾವೆ ಬಟ್ಟೆ ಅವನ್ನೇ ಪ್ಯಾಕ್ ಮಾಡ್ಕೊಳ್ಳಿ. ಅಲ್ಲಿ ಕಳಿಸ್ಕೊಡ್ತೀವಿ. ನಿಮ್ಮ ಸೀರೆ ಬ್ಲೌಸ್ ಇದೆಲ್ಲ ಇರೋದಲ್ಲಿ ಬೆಂಗಳೂರಲ್ಲೇ. ಸೀರೆ ಬೇಕು, 2 ದಿನ ಇರೋದು ಇವಾಗ. ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳಿ. ಇಷ್ಟು ಬೇಗ ಲಾಸ್ಟ್ ದಿಲಿ ಇಷ್ಟು ಬೇಗನೆ ಏನು ಮಾಡಕ್ಕಲ್ಲ. ಏನ್ ಗೆದ್ದು ಬರ್ತೀಯಾ, ಗೆದ್ದು ಬರಲ್ವಾ? ಅಯ್ಯೋ, ನನಗಿಂತ ಎಂತೆಂಥವ್ರು ಇರ್ತಾರೆ. ಗೆಲ್ಲೋದು ಅಂತ ಅಲ್ಲ, ಅಲ್ಲಿಗೆ ಹೋಗೋದೇ ಒಂದು ಖುಷಿ ಅನ್ನಿಸ್ತೈತೆ ಅಷ್ಟೇ. ನನಗೆ ಗೆಲ್ತೀನಿ ಅಂತ ಏನು ಹೇಳಲ್ಲ, ಅಲ್ಲಿಗೆ ಹೋದ್ರೇನೆ ನಾವು ಗೆದ್ದಂಗೆ. ಸರಿ, ಅಷ್ಟು ಖುಷಿನಲ್ಲೇ ಯಾರು? ನೀನೇನು ಸೆಲೆಕ್ಟ್ ಆಗಿಲ್ಲ ಇನ್ನು?
ಕಾಮಿಡಿ. ಅಲ್ಲಿಗೆಲ್ಲ ಹೋಗೇ ಗುರ್ತಿಸ್ಕೋಬೇಕು ಅಂತ ಏನಿಲ್ಲ, ನೀವೇನ್ ಮಾಡ್ತಿದ್ದೀರಾ ಅದ್ರಲ್ಲೇ ಜನಗಳು ನಿಮ್ಮನ್ನ ಗುರ್ತಿರ್ತಾರೆ, ಎಲ್ಲ ನಿಮ್ಮನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ. ಎಷ್ಟೊಂದು ಚೆನ್ನಾಗಿ ಮಾತಾಡಿಸ್ತಾರೆ. ಹಾ ಅಷ್ಟೇ ಸಾಕು, ಅದೇ ಪ್ರೀತಿ ಆಯ್ತಾ. ಸರಿ ಸರಿ ಆಯ್ತು. ಬೇಜಾರಾಗ್ಬೇಡ, ಒಂದಲ್ಲ ಒಂದಿನ ಹೋಗ್ತೀಯ, ಈಗೆಲ್ಲ ಇನ್ನೊಂದ್ಸಲ ದಿನ ಹೋಗೇ ಹೋಗ್ತೀಯ. ಸರಿ ಸರಿ ಓ ಇವಾಗ ರಿಲೀಫ್ ಆದ್ರು ಹೋಯ್ತಿಲ್ಲ ಅಂತ ಬೇಜಾರಾಯ್ತು, ಸುಮ್ಮನೆ ಡೌ ಮಾಡಿದ್ರಲ್ಲ ಇಷ್ಟೊತ್ತವರೆಗೆ ಅಂತ ಬೇಜಾರಾಯ್ತಾ? ನಾನು ಇಲ್ಲ ಅಂತ ಬೇಜಾರಿಲ್ಲ. ಒಯ್ತೇ ಇಲ್ಲ ಅಂತ ಬೇಜಾರು, ಹೋಗ್ಬೇಕು ಅಂತ ಬೇಜಾರು ಅಷ್ಟೇ. ಅವ್ರಷ್ಟು ಚೆನ್ನಾಗಿ ಆರಾಮಾಗಿ ಮೈ ಮುರ್ದಿ ನೋಡಿದ್ರೆ ಸದ್ಯ ನನ್ನ ಹೆಂಡತಿ ನನ್ನ ಜೊತೆ ಇರ್ತಾಳೆ. ಅದೇ ಬಂದಿದ್ದಲ್ಲಿ ಹಂಗೂ ಇರ್ಬೋದು ಹಿಂಗೂ ಇರ್ಬೋದು. ಅಯ್ಯೋ ಹೋಯ್ತಪ್ಪ. ಕಾಟ ತಪ್ಪಿಲ್ಲ ಅಂತ ಇಲ್ಲ ಬೇಜಾರು ಪಡೋವಂಥದ್ದೇನಿಲ್ಲ, ಅದಕ್ಕಿಂತ ದೊಡ್ಡ ದೊಡ್ಡ ಸ್ಟೇಜ್ಗೆಲ್ಲೇ ಸಿಗುತ್ತೆ. ಸೊ ಆರಾಮಾಗಿರಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಒಂದೊಂದೇ ಮೆಟ್ಲು ಹತ್ತೀವಿ. ಹಾಂ, ಈ ವಯಸ್ಸಿನಲ್ಲಿ ಇಷ್ಟೊಂದು ಜನಕ್ಕೆ ನಗಿಸ್ತಿರೋದೇ ದೊಡ್ಡ ವಿಷಯ. ಸೊ ಅದಕ್ಕಿಂತ ಇನ್ನೇನು ಬೇಕು ಹೇಳು. ಅದಕ್ಕೆ ಅಲ್ಲಿ ಮೇಲೋಗಿ ಎಲ್ಲ ಹೇಳ್ಕೊಂಡು ನಾನು ಈ ಥರ ಕೇಳ್ತೀವಿ, ಈ ಥರ ಹೇಳ್ಬೇಕು ಅಂತ ಬಾಯ್ಲಿ ಸ್ವಲ್ಪ ಅಂತ ಹೋದ್ರು. ಆಗ ನನಗೂ ಅವತ್ತು ಅಯ್ಯೋ ಇಲ್ಲ ಇಲ್ಲ ಬಿಡು ಬಿಡು ಆಯ್ತು, ಅವೆಲ್ಲ ರಿವೀಲ್ ಮಾಡೋಗಿಲ್ಲ. ಅಷ್ಟೇ ಅಷ್ಟೇ, ಕಟ್ ಕಟ್ ಕಟ್. ಅದ್ರಿಂದ ನಂಬಿದ್ರು. ನಂಬಿದ್ದಿನ ಅದಕ್ಕೆ. ಅದೊಂದು ಕಾರಣ ಇತ್ತು, ಅದಕ್ಕೆ ನಂಬಿದ್ದಾರೆ. ಇಲ್ಲ ಇರ್ಲಿ ಬಿಡು, ನಾವು ಬಿಗ್ ಬಾಸ್ ಯಾವ್ದೋ ಒಂದ್ ಕಾರಣದಿಂದ ನಂಬಿದ್ರು. ಇನ್ನೂ ಅನುಭವ ಇಲ್ಲ, ಸ್ವಲ್ಪ ಕಷ್ಟ. ಬಟ್ ನಮ್ಗೆ ಕಷ್ಟ ಆಗದೆ, ಇನ್ನೊಂದ್ಸಲ ಈಸಿ ಆಗುತ್ತೆ. ನಮ್ಮಿಬ್ರಿಗೆ ಆಸೆ ಏನಿಲ್ಲ. ಸೊ ನಮ್ಮ ಅಪ್ಪ ಅಮ್ಮಂಗೆ ಇತ್ತು ಅಂತ ನನಗೆ ಗೊತ್ತು. ಕರ್ಸ್ಕೊತೀವಿ ಅಂದಾಗ ಅವ್ರಿಗೆ ಗೌರವ ಕೊಡ್ಬೇಕು, ಹೋಗ್ಬೇಕು ಹೌದು. ಅನ್ನೋ ಆಸೆ ಅಷ್ಟೇ. ಕರ್ದಾಗ ಯಾವತ್ತೂ ರಿಜೆಕ್ಟ್ ಮಾಡಬಾರ್ದು, ಹೋಗ್ಬಿಡ್ಬೇಕು ಅಷ್ಟೇ. ಗೌರವ ಕೊಟ್ಟಂಗಾಗತ್ತೆ. ಹಾ ಅಷ್ಟೇ ಅಷ್ಟೇ. ಆಯ್ತು ಬಿಡು, ಬೇಜಾರಾಗ್ಬೇಡ. ನೋಡಿದ್ರೆ ಬೇಜಾರ್ ಅನ್ನಿಸ್ತೈತೆ ನನಗೇನೆ. ಕರ್ನಾಟಕದ ಅಜ್ಜಿ ಬಂದಿದ್ರಲ್ಲ, ಏನೋ ಅಜ್ಜಿ ಬಿಗ್ ಬಾಸಿಗೆ, ಅಜ್ಜಿಗೆ ಅದಕ್ಕೆ ಪಾಪ ಗೊತ್ತೇ ಇಲ್ಲ, ಅವ್ರ ಆಟ ಆಡ್ನೇ ಇಲ್ವಾ. ಹಂಗೇನೆ ಎಲ್ರಿಗೂ ಯಾರಿಗೂ ಏನೋ ಗೊತ್ತಿರಲ್ಲ, ಹೋದಾಗ್ಲೇ ಎಲ್ಲ ಗೊತ್ತಾಗೋದು. ಹೋಗ್ಲಿ, ಚಿಕನ್ ತರಲ್ಲ ಮಟನ್ ತರಲ್ಲ, ಸದ್ಯಕ್ಕೆ ಏನು ಬೇಡ. ಬೇಜಾರೇನು ಮಾಡ್ಕೋಬೇಡ ಬಿಡು. ಆಯ್ತು, ಬಿಗ್ ಬಾಸಿಗೆ ಸೆಲೆಕ್ಷನ್ ಆಗಿಲ್ವಲ್ಲ, ಅದಕ್ಕೋಸ್ಕರ ನನಗೆ ಬೇಜಾರಾಗ್ತಾ ಇದೆ. ಇವತ್ತು ತಿಂಡಿ ಊಟ ಹಚ್ಚಿ ಏನು ತಿನ್ನಲ್ಲ, ತಿನ್ಬೇಡಿ. ಅಲ್ವಾ? ಇದು ಯಾವುದು ಪ್ಲಾನ್ ಆಗಿಲ್ಲ, ನೋಡ್ತಿರ್ಬೋದು 10 ಗಂಟೆ, ಇನ್ನೊಂದು 10:30 11 ಗಂಟೆ ಅಷ್ಟೊತ್ತಿಗೆ ವಿಡಿಯೋ ಬರುತ್ತೆ. ಏನು ಉಪವಾಸ ಇರ್ತಾರಂತೆ? ಬೆಳಗ್ಗೆನೆ ಉಪ್ಪಿಟ್ಟಾಯ್ತು, ಬನ್ನಿ ನಾನು ತೋರಿಸ್ತೀನಿ ಬರ. ಆಯ್ತು. ಉಪ್ಪಿಟ್ಟು ಅಂಬ್ಲಿನೂ ಆಯ್ತಾ, ಮತ್ತೆ ಡ್ರೈ ಫ್ರೂಟ್ಸ್ ಕೂಡ ಆಗಿದೆ. ಡ್ರೈ ಫ್ರೂಟ್ಸ್ ಕಂಪ್ಲೀಟ್ ಆಗಿದೆ, ಉಪ್ಪಿಟ್ಟಾಗಿದೆ. ಒಂದು ವಿಡಿಯೋ, ಒಂದು ಕಾಮಿಡಿ ವಿಡಿಯೋಗೆ ಉಪ್ಪಿಟ್ಟು ತಿಂದಾಯ್ತು. ಹಾಂ, ಉಪ್ಪಿಟ್ಟಾಯ್ತು, ಅಂಬ್ಲಿ ಆಯಿತು. ನೆಕ್ಸ್ಟ್ ಇವಾಗ ಟೆರೆಸ್ ಕುಕಿಂಗ್ ಮಾಡ್ತಾರಂತೆ, ಚಿಕನ್. ಅಂಬ್ಲಿ. ಹಾಂ, ಅಂಬ್ಲಿ ಆಯಿತು. ಇದೇ ಡಯಟು, ಫುಲ್ ಡಯಟು. ಬನ್ನಿ ಬನ್ನಿ. ಸೊ ಇದೇ ಥರ ಡೈಲಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ನೀವು ಯಾವ ಥರ ವೀಡಿಯೋಸ್ನ ನೋಡ್ತೀರಾ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ನಾವು ಆ ಥರ ಕಂಟೆಂಟ್ಗಳನ್ನೇ ಡೈಲಿ ಲಾಗಲ್ಲಿ ಮಾಡ್ತಿರ್ತೀವಿ. ಸೊ ಇವಾಗ ಬಿಗ್ ಬಾಸ್ ಟಾಪಿಕ್ ಟ್ರೆಂಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಸೆಲೆಕ್ಷನ್ ಎಲ್ಲ ಆಗಿದೆ ಅನಿಸುತ್ತೆ. ಸೊ ನಿಮಗೂ ಏನಾದ್ರು ಚಾನ್ಸ್ ಬಂದರೆ ಏನು ಮಾಡ್ತೀರಾ ಬಿಗ್ ಬಾಸ್ಗೆ ಹೋಗಿ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. 2 ದಿವಸ ಇರೋದು, ಏನು ಬೇಕು ನಾವು ತಂದು ಕೊಡ್ತೀವಿ. ನನ್ನ ಸೊಸೆ ಅವಳಲ್ಲ, ಕಿಲಾಡಿ ಸೊಸೆ, ಕಿಲಾಡಿ ಕಿಲಾಡಿ ಚೆನ್ನಾಗಿ. ಕ್ಷಮಿಸಿ ಬಿಡಿ, ಇಷ್ಟೊಂದು ಬೇಜಾರು ಬಳಸಕ್ಕೆ ನಿಜ ಅನ್ಕೊಂಡಿರ್ಲಿಲ್ಲ. ನನಗೆ ಗೊತ್ತಿತ್ತು ನಿಜ ಅನ್ಕೋತಾರೆ ಅಂತ, ಯಾಕಂದ್ರೆ ಆ ಥರ ಇನ್ಸಿಡೆಂಟ್ಗಳು ಆಗಿತ್ತು. ಇಷ್ಟೊಂದು ಬೇಜಾರಾಗ್ತೀರಾ ಅಂತ ಅದಿರಲಿಲ್ಲ. ಆಸೆನಾ ಮೋಸ ಮಾಡಕ್ ಬಿಡ್ರಿ, ಆಸೆ ತೋರಿಸಿ. ಇರ್ಲಿ ಬಿಡು, ಪರವಾಗಿಲ್ಲ. ನಿನ್ನ ಆಸೆಗಳು ಏನು ಅಂತ ಹೇಳು, ನಾವೇ ನೆರವೇರಿಸ್ತೀವಿ. ಇವತ್ತಿದ್ರಿಂದ ಒಂದು ನಿಜ ಗೊತ್ತಾಗೈತೆ, ಆಸೆ ಅಂತ ಇವತ್ತೇ ಹೇಳ್ಬೇಕು. ಅದನ್ನೇ ನೆರವೇರಿಸ್ಕೊಬರೋಣ. ಹೇಳ್ಬೇಕು. ಸರಿ, ನಮ್ಮ ಅಮ್ಮಂಗೊಂದು ಕೆಲ್ಸಕ್ಕೆ ಸೇರ್ಸೋಣ, ಇಂಡಿಪೆಂಡೆಂಟ್ ಆಗಿ ದುಡಿಲಿ ಸ್ವಂತವಾಗಿ. ಸರಿ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಹೇಳ್ದಂಗೆ ಇದೇ ಥರ ಡೈಲಿ ವೀಡಿಯೋಸ್ಗಳು ಬರ್ತಾ ಇದೆ. ನಮ್ಮ ಏನಂತಾರೆ, ನಮ್ಮ ಎಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಫ್ರೀ ಮಾಡಿಕೊಂಡು ನಿಮಗೋಸ್ಕರ ಎಂಟರ್ಟೈನ್ ಮಾಡೋಣ ಅಂತ ಡೈಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ. ಆದಷ್ಟು ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಇದ್ದಷ್ಟು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಇನ್ನೂ ಉತ್ಸಾಹ ಬರುತ್ತೆ ಮಾಡಬೇಕು ಅಂತ. ರಾಯರಿದ್ದಾರೆ, ಒಳ್ಳೇದಾಗುತ್ತೆ. ಸರಿ, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್ ಬಾಯ್.